ರಾಜ್ಯದಲ್ಲಿ ಸಿಎಂ ಪ್ರಮಾಣ ವಚನ ಆಯಿತು. ಡಿಕೆ ತಮ್ಮ ದರ್ಬಾರನ್ನ ಕೂಡ ಶುರು ಮಾಡಿಕೊಂಡಿದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ. ಈಗ ಒಂದು ಹೊಸ ಒರಸೆ ದೆಹಲಿಯಲ್ಲಿ ಶುರುವಾಗಿದೆ. ಮಂತ್ರಿಗಿರಿಗಾಗಿ ಪಾಲಿಟಿಕ್ಸ್ ಶುರುವಾಗಿದೆ. ರಾಜ್ಯದಲ್ಲಿ ಸಿಎಂ ಪ್ರಮಾಣ ಆಯಿತು. ಈಗ ಹೊಸ ವರಸೆ ದೆಹಲಿಯಲ್ಲಿ ಮಂತ್ರಿಗಿರಿಗಾಗಿ ಪಾಲಿಟಿಕ್ಸ್ ಶುರುವಾಗಿದೆ. ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಸೀನಿಯರ್ಸ್ ಜೂನಿಯರ್ಸ್ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಮಂತ್ರಿಗಿರಿಗಾಗಿ ಸಂಪುಟ ವಿಸ್ತರಣೆ, ಖಾತೆ ಕ್ಯಾತೆ ಅಂತ್ಯಕ್ಕೆ ಹೈಕಮಾಂಡ್ ಎಂಟ್ರಿ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಡಿಕೆ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆಯನ್ನು ಮಾಡ್ತಿದ್ದಾರೆ. ಇಂದು ಸಿಎಂ ಡಿಸಿಎಂ ಜೊತೆಗೆ ಹೈಕಮಾಂಡ್ ಮೀಟಿಂಗ್ ಮಾಡುವಂತಹ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ ಹಲವು ರೀತಿಯಾದಂತಹ ಅಸಮಾಧಾನಗಳು ಕೂಡ ಹೊರಗಡೆ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗಳು ಹೊರ ಹಾಕ್ತಿದ್ದಾರೆ. ಮತ್ತೊಂದು ಕಡೆನಲ್ಲಿ ಎರಡನೇ ಪಟ್ಟಿಯಲ್ಲಿ ಯಾರದ್ದೆಲ್ಲ ಹೆಸರಿರುತ್ತೆ, ಸೀನಿಯರ್ಸ್ ಎಷ್ಟು ಜನ ಇರ್ತಾರೆ, ಜೂನಿಯರ್ಸ್ ಎಷ್ಟು ಜನ ಇರ್ತಾರೆ, ಯಾರಿಗೆಲ್ಲ ಅವಕಾಶವನ್ನ ಕೊಡ್ತಾರೆ ಅನ್ನುವಂಥ ಕುತೂಹಲ ಇದೀಗ ಹೆಚ್ಚಾಗ್ತಾ ಇರುವಂತದ್ದು. ಹಾಗಾಗಿ ಒಂದ್ ಕಡೆನಲ್ಲಿ ಆಡಳಿತ ಮಾಡೋದಕ್ಕೆ ಡಿಕೆಶಿಗೂ ಕೂಡ ತೊಂದರೆ ಆಗ್ತಾ ಇದೆ. ಎರಡನೇ ಪಟ್ಟಿಯನ್ನ ತಯಾರಿ ಮಾಡಬೇಕು. ಮತ್ತೊಂದ್ ಕಡೆನಲ್ಲಿ 16:40 ಫಾರ್ಮುಲಾದ ಅಡಿಯಲ್ಲಿ ಯಾರೆಲ್ಲ ಒಳಗಡೆ ಎಂಟ್ರಿಯನ್ನ ಕೊಡ್ತಾರೆ, ಎಷ್ಟು ಜನ ಹೊಸಬರಿಗೆ ಅವಕಾಶವನ್ನ ಕೊಡ್ತಾರೆ, ಅದರ ಜೊತೆಯಲ್ಲಿ ಸೀನಿಯರ್ಸ್ ಮನವನ್ನ ಕೂಡ ಒಲಿಸಬೇಕಾಗತ್ತೆ. ಈಗ ಆಲ್ರೆಡಿ ಅವರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸಿಎಂ ಡಿಸಿಎಂ ದೆಹಲಿಯಲ್ಲಿ ಇರಬೇಕಾದ್ರೆ ಆಕಾಂಕ್ಷಿಗಳು ದೌಡಾಯಿಸಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಚಿವಾಕಾಂಕ್ಷಿಗಳು ಯತ್ನವನ್ನ ಮಾಡ್ತಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ ಆಕಾಂಕ್ಷಿಗಳು. ವರಿಷ್ಠರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕಾಗಿ ತೀವ್ರವಾದಂತಹ ಲಾಬಿಯನ್ನ ನಡೆಸ್ತಾರೆ. ಇವತ್ತು ಕೂಡ ಮತ್ತಷ್ಟು ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ದೆಹಲಿಯಲ್ಲಿ ಒಂದಷ್ಟು ಶಾಸಕರಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದಷ್ಟು ಶಾಸಕರು ಇವತ್ತು ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಒಂದ್ ಕಡೆನಲ್ಲಿ ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಜೊತೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಪಟ್ಟಿಯಲ್ಲಿ ಯಾರ್ದೆಲ್ಲ ಹೆಸರಿರಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗುತ್ತೆ. ಯಾಕಂತಂದ್ರೆ ರಾಜ್ಯದಲ್ಲಿ ಅವರವರ ಅಭಿಮಾನಿಗಳು ಕಾರ್ಯಕರ್ತರು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಖಾತೆ ವಿಚಾರದಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಹೋರಾಟಗಳಾಗ್ತಿದ್ರೆ, ಇನ್ನೊಂದು ಕಡೆನಲ್ಲಿ ಇವರಿಗೆ ನೀವು ಸಚಿವ ಸ್ಥಾನವನ್ನ ಕೊಡ್ಲೇಬೇಕು. ಮೊದಲನೇ ಪಟ್ಟಿಯಲ್ಲಿ ಅವರ ಹೆಸರಿರ್ತಿತ್ತು, ಆದ್ರೆ ಕಾರಣಾಂತರಗಳಿಂದ ಹೆಸರಿಲ್ಲ. ಒಂದು ಒಳಗೇನೆ ಅಸಮಾಧಾನಗಳು ಹೊರಗಡೆ ಬರ್ತಾ ಇರೋದ್ರಿಂದ ಇದೀಗ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು. ಇದೀಗ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇತ್ತೀಚೆಗಷ್ಟೇ ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನನಗೂ ಕೂಡ ಸ್ಯಾಟಿಸ್ಫೈ ಇಲ್ಲ ಅನ್ನೋ ರೀತಿಯಲ್ಲಿ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಕಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ರಾಜ್ಯದಲ್ಲಿ ಸಿಎಂ ಪ್ರಮಾಣ ವಚನ ಆಗಿದ ನಂತರ ಆಗ್ತಿದೆಯಲ್ಲ ಕೆಲವೊಂದಷ್ಟು ಈ ಬದಲಾವಣೆಗಳಾಗಿರ್ಬೋದು ಅಥವಾ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖ್ಯಾತೆಗಳಾಗಿರ್ಬೋದು, ಮತ್ತೊಂದು ಕಡೆನಲ್ಲಿ ಸಚಿವಾಕಾಂಕ್ಷಿಗಳು, ಇದೆಲ್ಲದರ ಕುರಿತಾಗಿ ಓವರ್ ಆಲ್ ಅಪ್ಡೇಟ್ಸ್ ಕೊಡೋದಾದ್ರೆ. ಸುಕನ್ಯಾ, ಈಗಾಗಲೇ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು. ಆದ್ರೆ ಸಂಪುಟವನ್ನ ಭರ್ತಿ ಮಾಡುವಂತ ಸವಾಲು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇರುವಂತದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಬೆಳವಣಿಗೆ ಕೂಡ ನಡೀತಾ ಇದೆ. ಸಚಿವಾಕಾಂಕ್ಷಿಗಳು ಅವ್ರದೇ ಆಗಿರ್ತಕ್ಕಂತ ಒಂದಿಷ್ಟು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಅಭಿಮಾನಿ ಕಡೆಯಿಂದ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ. ಸಿಎಂ ಅವರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯವರ ಬಳಿಯೂ ಕೂಡ ಅದನ್ನು ಮನವಿ ಮಾಡಿಕೊಳ್ಳುವ ಮುಖಾಂತರ ಕೂಡ ಒಂದಿಷ್ಟು ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಹೀಗೆ ಹಲವು ರೀತಿಯ ಸಚಿವಾಕಾಂಕ್ಷಿಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದಿಷ್ಟು ಒತ್ತಡವನ್ನು ಕೂಡ ಹೇರುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸಹಿತ ದೆಹಲಿಯಲ್ಲಿ ಕೂಡ ಇರುವಂತದ್ದು. ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಮತ್ತೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕೂಡ ಭೇಟಿಯಾಗಿ ಕೆಲವಷ್ಟು ರಾಜ್ಯದ ಪ್ರಸ್ತುತ ವಿದ್ಯಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಿದ್ದಾರೆ. ಪಕ್ಷದ ವಲಯದಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ಕುರಿತು ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಸಂಪುಟದ ಈಗ 13 ಸಚಿವರು ಮಾತ್ರ ನೇಮಕ ಆಗಿರ್ತಕ್ಕಂಥ, ಇನ್ನು ಉಳಿದ 20 ಸಚಿವರು ಕೂಡ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇರುವಂತದ್ದು. ಹಾಗಾಗಿ ಯಾರನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವ್ಯಾವ ಸಮುದಾಯದಿಂದ ಒತ್ತಡ ಇದೆ ಅನ್ನುವಂಥದ್ದು, ಯಾವೆಲ್ಲ ಶಾಸಕರಿಂದ ಒತ್ತಡ ಇದೆ ಅನ್ನುವಂಥದ್ದು, ಮತ್ತೆ ಯಾರೆಲ್ಲ ಅರ್ಹರಿದ್ದಾರೆ ಅನ್ನುವಂಥದ್ದು, ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಆ ಸಂಪುಟವನ್ನು ಕೂಡ ಭರ್ತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ನಿನ್ನೆ ಹೈಕಮಾಂಡ್ ನಾಯಕರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ
ಕೆಲವು ಹಿರಿಯ ಸಚಿವರು ಸಹಿತ ಖಾತೆ ಬದಲಾವಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಹೇಳ್ತಾ ಇದ್ರು. KH ಮುನಿಯಪ್ಪ ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರು ಕೂಡ ಅದೇ ರೀತಿ ಖ್ಯಾತಿ ತೆಗೆದಿದ್ರು. ಆದ್ರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಯಶಸ್ವಿ ಆಗಿರತಕ್ಕಂಥದ್ದು. ಹೀಗೆ ಹಲವು ರೀತಿಯ ಸಮಸ್ಯೆಗಳು ಕೂಡ ಇರುವಂತ ಸಂದರ್ಭದಲ್ಲಿ ಅವುಗಳನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದಾರೆ DK ಶಿವಕುಮಾರ್ ಅವರು ನಿನ್ನೆ. ಆದ್ರೆ ಸಂಪುಟಕ್ಕೆ ಇನ್ನೂ ಕೂಡ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನ ವ್ಯಕ್ತಪಡಿಸಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮ ಇದೆ. ಆ ಪದಗ್ರಹಣ ಕಾರ್ಯಕ್ರಮ ಆದ ಬಳಿಕ ಒಂದು ಸಂಪುಟಕ್ಕೆ ಇರುವಂತ ಸಚಿವರನ್ನ ಭರ್ತಿ ಮಾಡಿಕೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಅದರ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಮತ್ತೆ ಯಾರೆಲ್ಲ ಅಸಮಾಧಾನ ತೋರ್ತಾರೆ, ಯಾರೆಲ್ಲ ಒಂದಿಷ್ಟು ಸರ್ಕಾರದಲ್ಲಿ ಒಂದು ಅಸಮಾಧಾನ ರೀತಿಯಲ್ಲಿ ಕೂಡ ವ್ಯಕ್ತಪಡಿಸ್ತಾರೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಆಗ್ಬೇಕು ಅನ್ನುವಂಥದ್ದು ನಿನ್ನೆ AICC ನಾಯಕರು DK ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರಂತೆ DK ಶಿವಕುಮಾರ್ ಅವರು ಸಹಿತ ಎಲ್ಲರ ಜೊತೆ ಮಾತುಕತೆ ನಡೆಸುವುದಾಗಿ ಕೂಡ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸಂಪುಟ ಭರ್ತಿ ಮಾಡ್ಕೊಳ್ಬೇಕು, ಇನ್ನೊಂದು ಯಾರೆಲ್ಲ ಅಸಮಾಧಾನ ತೋರ್ತಾರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಸವಾಲು DK ಶಿವಕುಮಾರ್ ಅವರಿಗೆ ಇರುವಂತದ್ದು. ಸುಕನ್ಯಾ. ಎಸ್ ಬಸವರಾಜ್, ಮತ್ತೊಂದು ಕಡೆನಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಚಾರ, ಈ 13 ಜನರನ್ನ ಮೊದಲನೇ ಪಟ್ಟಿಯಲ್ಲಿ ಆಯ್ಕೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಮ್ಯಾರಥಾನ್ ಮೀಟಿಂಗ್ಗಳಾಯ್ತು, ಸುದೀರ್ಘವಾದಂತಹ ಚರ್ಚೆಗಳಾಯ್ತು, 4-5 ಮೀಟಿಂಗ್ ಆಗಿದ್ದಂಥದ್ದು. ಆದ್ರೂ ಕೂಡ ಫೈನಲೈಸ್ ಆಗಿರ್ಲಿಲ್ಲ, ಕೊನೆಯ ಹಂತದಲ್ಲಿ ಫೈನಲೈಸ್ ಆಗಿದ್ದಂಥದ್ದು. ಇದೀಗ 2ನೇ ಹಂತದಲ್ಲಿ ಫೈನಲೈಸ್ ಮಾಡೋದಕ್ಕೆ ಹೆಸರನ್ನ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಹೈಕಮಾಂಡ್ಗೆ? ಯಾಕಂತ ಅಂದ್ರೆ 60x40 ಫಾರ್ಮುಲಾದಡಿ ಒಂದ್ ಕಡೆನಲ್ಲಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, ಮತ್ತೊಂದ್ ಕಡೆನಲ್ಲಿ ಸೀನಿಯರ್ಸ್ ಅಸಮಾಧಾನಗೊಳ್ಳದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಎಲ್ಲೋ ಒಂದ್ ಕಡೆ ಕಷ್ಟ ಆಗತ್ತೆ ಅನ್ಸುತ್ತೆ ಹೈಕಮಾಂಡ್ಗೆ, ಜೊತೆಯಲ್ಲಿ DKಶಿ ಅವ್ರಿಗೂ ಕೂಡ. ಖಂಡಿತ ಸುಕನ್ಯಾ. ಈಗ ಮೊದಲ ಪಟ್ಟಿಯನ್ನ ಒಂದು ಸಿದ್ಧಪಡಿಸುವಂತ ನಿಟ್ಟಿನಲ್ಲಿ ಕೂಡ ಹಲವಾರು ರೀತಿ ಸಭೆಗಳನ್ನ ಮಾಡಿದ್ದಾರೆ. ಅಳದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಆ ಒಂದು 13 ಸಚಿವರು ಕೂಡ ಪದಗ್ರಹಣ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಈ ಉಳಿದಿರ್ತಕ್ಕಂಥ ಸಂಪುಟದ ಭರ್ತಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ 2ನೇ ಪಟ್ಟಿಯು ಕೂಡ ಶತಾಯಗತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಲವಾರು ರೀತಿ ಸವಾಲು ಕೂಡ ಇದೆ. ಒಂದ್ ಕಡೆ ಹಿರಿಯ ಸಚಿವರು ಕೂಡ ಇದ್ದಾರೆ, ಇನ್ನೊಂದು ಕಡೆ ಹೊಸಬರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು, ಮತ್ತೆ ಅವರದೇ ಆಗಿರ್ತಕ್ಕಂಥ ಕೆಲವಷ್ಟು ಪಕ್ಷ ಸಿದ್ಧಾಂತಗಳ ಅನ್ವಯ ಕೂಡ ಸಂಪುಟಕ್ಕೆ ಶಾಸಕರನ್ನು ತೆಗೆದುಕೊಳ್ಬೇಕು. ಅದೆಲ್ಲವನ್ನು ಕೂಡ ಚರ್ಚೆ ನಡೆಸಿ ಈಗ 2ನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು. ಈಗಾಗಲೇ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಆಗಿರ್ಬೋದು, ಲಿಂಗಾಯತ ಕೋಟಾದಡಿ ಆಗಿರ್ಬೋದು, ಮತ್ತೆ ದಲಿತ ಕೋಟಾದ ಅಡಿಯಲ್ಲಿ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಈಗ ಮೊದಲ ಪಟ್ಟಿಯಲ್ಲಿ ಕೂಡ ಕೆಲವಷ್ಟು ಸಚಿವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂತಹ ಒಂದು ಶಾಸಕರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ಹಾಕ್ತಾ ಇದ್ದಾರೆ. ಆದ್ರೆ ಕೆಲವು ನಾಯಕರು ಕೂಡ ಒಂದು ಸಮುದಾಯದಲ್ಲಿ ಕೂಡ ಹಲವಾರು ರೀತಿಯ 3-4 ಜನ ಪದೇ ಪದೇ ಅವರಿಗೆ ಕೊಡೋದಕ್ಕೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಕೂಗು ಕೂಡ ಇದೆ. ಮತ್ತೆ ಇನ್ನೊಂದು ಕಡೆ ಮಹಿಳಾ ಕೋಟಾದ ಅಡಿಯಲ್ಲೂ ಕೂಡ ಇನ್ನೂ ಕೂಡ ಮೊದಲ ಪಟ್ಟಿಯಲ್ಲಿ ಬಂದಿಲ್ಲ. ಈಗ 2ನೇ ಪಟ್ಟಿಯಲ್ಲಿ ಮಹಿಳಾ ಕೋಟಾದ ಅಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೈಪೋಟಿದ್ದಾರೆ. ಇತ್ತ KH ಮುನಿಯಪ್ಪ ಅವರ ಮಗಳಿಗೂ ಕೂಡ ಕೊಡಬೇಕು ಅನ್ನುವಂಥದ್ದು ಕೂಡ ಬಹಳ ಪೈಪೋಟಿದೆ. ಮತ್ತೆ MLC ಕೂಡ ಕೆಲವೊಬ್ಬರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಹೈಕಮಾಂಡ್ ನಾಯಕರು 2ನೇ ಪಟ್ಟಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯವರಾಗಿರ್ಬೋದು, ಅವ್ರದೇ ಆಗಿರೋದು ಅತ್ಯಾಪ್ತ ಬಳಗ ಇದೆ. ಆ ಅತ್ಯಾಪ್ತ ಬಳಗದಲ್ಲಿ ಕೂಡ ಕೆಲವಷ್ಟು ಹಿರಿಯ ಶಾಸಕರಿದ್ದಾರೆ, ಅವರು ಕೂಡ ಬಹಳಷ್ಟು ಒತ್ತಡವನ್ನ ಕೂಡ ಹೇರ್ತಾ ಇದ್ದಾರೆ. ಹಾಗಾಗಿ ಇದು ಕೊನೆಯ ಘಟ್ಟದಲ್ಲಿ ನಮ್ಗೆ ಅವಕಾಶ ಸಿಗಬೇಕು, ಇನ್ನ ಉಳಿದಿರ್ತಕ್ಕಂಥ 2 ವರ್ಷದಲ್ಲಾದ್ರೂ ನಾವು ಸಚಿವರಾಗ್ಬೇಕು ಅಂತ ಬಹಳ ಆಶೆಯನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದನ್ನೆಲ್ಲವೂ ಕೂಡ ಪರಿಗಣಿಸಿ 2ನೇ ಪಟ್ಟಿಯನ್ನ ಸಿದ್ಧಪಡಿಸಬೇಕು. ಮತ್ತೆ 2ನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ, ಮುಂದೆ ಏನು ಅವರ ಅಸಮಾಧಾನ ಯಾವ ರೀತಿಯಾಗಿದೆ ಅದನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಮೊದಲ ಪಟ್ಟಿಯಲ್ಲಿ ಖಾತೆ ಹಂಚಿಕೆಯಲ್ಲೇ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಗಾಗಿ ಇದೀಗ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತಾರೆ, ಅದು ದೊಡ್ಡ ಮಟ್ಟಿಗೆ ಅಸಮಾಧಾನ ಕಾರಣವಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ 2ನೇ ಪಟ್ಟಿ ಸಿದ್ಧಪಡಿಸಬೇಕಾಗಿದೆ. ಸುಕನ್ಯಾ. ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.